ಪೋರ್ನೋಗ್ರಫಿ ಅಡಿಕ್ಷನ್ ತುಂಬಾ ನಾವು ನೋಡ್ತೀವಿ. ಇನ್ನು ಸ್ಕೂಲ್ಗೆ ಹೋಗೋ ಮಕ್ಕಳು ಕೂಡ ಅದನ್ನ ನೋಡೋದಿಕ್ ಶುರು ಮಾಡಿದ್ದಾರೆ. ಬಿಕಾಸ್ ಮೊದ್ಲೆಲ್ಲ ಅದ್ರ ಆಕ್ಸೆಸ್ ಕಮ್ಮಿ ಇತ್ತು, ಇವಾಗ ಫೋನ್ನಲ್ಲಿ ನಿಮ್ಗೆ ಈಸಿಯಾಗಿ ಅದು ಸಿಗುತ್ತೆ. ಸೊ ಪೋರ್ನೋಗ್ರಫಿ ಅಡಿಕ್ಷನ್ ಅಲ್ಲಿ ಒಂದು ರಿಯಲ್ ಲೈಫ್ ಇನ್ಸಿಡೆನ್ಸ್ ನ ಹೇಳ್ಬೇಕು ಅಂದ್ರೆ, ನಮ್ಮ ಕ್ಲಿನಿಕ್ ಅಲ್ಲಿ ಮಕ್ಕಳಾಗ್ತಿಲ್ಲ ಅಂತ ಒಬ್ರು ಕಪಲ್ ಬಂದಿದ್ರು. ಸೊ ಫಸ್ಟ್ ವಿಸಿಟ್ ಅಲ್ಲಿ ಎಲ್ಲ ರಿಪೋರ್ಟ್ಸ್ ಮಾಡಿದ್ವಿ, ಎಲ್ಲದು ನಾರ್ಮಲ್ ಆಗಿತ್ತು. ವೈಫ್ ಫೇಸ್ ಅಲ್ಲಿ ಒಂದು ಫ್ರಸ್ಟ್ರೇಷನ್ ಇತ್ತು, ಇವರು ನನ್ನ ಜೊತೆನೇ ಇರೋದಿಲ್ಲ, ಇನ್ ಮಕ್ಳು ಹೇಗಾಗುತ್ತೆ ಅಂತ ಹೇಳಿದ್ರು. ಹಸ್ಬೆಂಡ್ ಏನು ಮಾತಾಡ್ಲಿಲ್ಲ ಆ ಸೆಷನ್ ಅಲ್ಲಿ. ನೆಕ್ಸ್ಟ್ ಟೈಮ್ ಬಂದಾಗ ಅವ್ರು ಕನ್ಫೆಸ್ ಮಾಡಿದ್ರು, ಮ್ಯಾಮ್ ನನಗೆ ಫೋನ್ ವಿಡಿಯೋಸ್ ನೋಡೋದು, ಮಾಸ್ಟರ್ಬೇಷನ್ ಎಷ್ಟು ಅಡಿಕ್ಷನ್ ಆಗಿದೆ ಅಂತ ಹೇಳಿದ್ರೆ, ನನಗೆ ಅದರಲ್ಲಿ ಸಿಗೋ ಪ್ಲೆಷರು, ನನಗೆ ಈ ರಿಯಲ್ ರಿಲೇಶನ್ಶಿಪ್ ಅಲ್ಲಿ ಇಂಟ್ರೆಸ್ಟೇ ಇಲ್ಲ ನನಗೆ ಅಂತ ಹೇಳಿದ್ದಾರೆ. ಸೊ ಯಾವ ಮಟ್ಟಿಗೆ ಈ ವಿಡಿಯೋಸ್ಗಳೆಲ್ಲ ನಮಗೆ ಎಫೆಕ್ಟ್ಸ್ ಮಾಡುತ್ತೆ ನೋಡಿ. ನಾಟ್ ಜಸ್ಟ್ ಪೋರ್ನೋಗ್ರಫಿ, ನಾನು ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತಾಡುವಾಗ ಹೇಳ್ದೆ ಅಲ್ವಾ, ಯಾವಾಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದನ್ನೋ ನೋಡಿ ಇದು ಐಡಿಯಲ್, ಇದೆಲ್ಲವೂ ಎಷ್ಟು ಚೆನ್ನಾಗಿದೆ ಅನ್ಕೋತೀರಿ, ನಮ್ಮ ಒರಿಜಿನಲ್ ಲೈಫಲ್ಲಿ ಏನೂ ಇಂಟ್ರೆಸ್ಟ್ ಬರೋದಿಲ್ಲ. ನಮ್ಮ ಲೈಫಲ್ಲಿ ಏನೂ ಇಲ್ಲ, ಯಾರೋ ಎಷ್ಟು ಚೆನ್ನಾಗಿ ಪಾರ್ಟಿ ಮಾಡ್ತಾ ಇದ್ದಾರೆ, ಯಾರೋ ಎಷ್ಟು ಚೆನ್ನಾಗಿ ಗಂಡ ಹೆಂಡತಿ ಅನ್ಯೂನ್ಯವಾಗಿದ್ದಾರೆ, ನಮ್ಮ ಲೈಫಲ್ಲಿ ಇಲ್ಲ ಅಂತ ಕಂಪೇರ್ ಮಾಡ್ಕೊಳ್ಳಿಕ್ ಶುರು ಮಾಡ್ತೀವಿ ಅಂತ ಹೇಳಿ. ಸೊ ನಮಗೆ ಬರ್ತಾ ಇರುವಂತಹ ವಿಜುವಲ್ ಸ್ಟಿಮ್ಯುಲಸ್, ನಾವು HD ಏನ್ ನೋಡ್ತೀವಿ, ಇಟ್ ಲುಕ್ಸ್ ಲೈಕ್ ವಿ ಆರ್ ವಾಚಿಂಗ್ ಇಟ್ ಸಮಥಿಂಗ್ ರಿಯಲ್ ಅಂತ ಅನ್ಸೋಕ್ ಶುರು ಆಗತ್ತೆ. ಇದರಿಂದ ಏನಾಗತ್ತಪ್ಪ ಅಂದ್ರೆ, ಇದು ರಿಯಾಲಿಟಿ, ನನ್ನ ರಿಯಾಲಿಟಿ ಹಾಗಿಲ್ಲ ಅಂತ ಅನ್ಸೋಕ್ ಶುರು ಆಗುತ್ತೆ. ಸೊ ಪೋರ್ನೋಗ್ರಫಿ ಇತ್ಯಾದಿಗಳ ಆಕ್ಸೆಸ್ ಜಾಸ್ತಿ ಆಗಿದೆ. ಮೊದ್ಲೆಲ್ಲ ಯಾರೋ ಒಂದು ಸೈಬರ್ ಕೆಫೆಲ್ ಹೋಗಿ ಒಂದು 10 ನಿಮಿಷನೋ 15 ನಿಮಿಷನೋ ನೋಡ್ತಾ ಇದ್ರು, ಯಾವುದೋ ಒಂದು DVD ಏನೋ ಇಟ್ಕೊಂಡು ತುಂಬಾ ಕಷ್ಟಪಟ್ಟು ಮನೇಲಿ ಯಾರು ಇಲ್ಲದೆ ಇರೋ ತರ ವೆಯ್ಟ್ ಮಾಡ್ಕೊಂಡು ತಿಂಗಳಿಗೊಂದ್ಸಲ ನೋಡೋರು. ಆದ್ರೆ ಈಗ ಅದರ ಅವೈಲಬಿಲಿಟಿ ತುಂಬಾ ಈಸಿ ಆಗಿ ಹೋಗಿದೆ. ಯಾವ ಏಜ್ ಅವರಾದ್ರೂ ಮೊಬೈಲ್ ಅಲ್ಲಿ ಎಲ್ಲಿ ಕುತ್ಕೊಂಡಾದ್ರೂ ಮಾಡ್ಬೋದು, ಹೌದಲ್ವಾ? ಸೊ ಈಗ ನಮ್ ಮುಂದೆ ಯಾರೋ ಕೂತಿದ್ದಾರೆ ಅಂದ್ರೆ ಅವ್ರು ಪೋರ್ನೋಗ್ರಫಿ ನೋಡ್ತಾ ಇದಾರ ಅಥವಾ ಗೇಮ್ ಆಡ್ತಾ ಇದಾರ ಅಂತ ಗೆಸ್ ಮಾಡೋಕ್ಕೂ ಆಗಲ್ಲ. ಸೊ ಅವ್ರು ನಮ್ಮಿಂದ 2 ಫೀಟ್ ದೂರದಲ್ಲಿದ್ರು ಅವ್ರಿಗೆ ಆ ಪ್ರೈವಸಿ ಸ್ಪೇಸ್ ಮೊಬೈಲ್ ಕ್ರಿಯೇಟ್ ಮಾಡ್ಕೊಡ್ತಾ ಹೋಗುತ್ತೆ. ಸೊ ಇದನ್ನ ಯಥೇಚ್ಛವಾಗಿ ನೋಡಿದಾಗ ಏನಾಗುತ್ತೆ, ನಮ್ಮ ಮೈಂಡ್ ಅಲ್ಲಿ ಒಂದು ಸ್ಟ್ಯಾಂಡರ್ಡ್ ಸೆಟ್ ಆಗುತ್ತೆ. ಸೊ ಸೆಕ್ಷುವಲ್ ಲೈಫ್ ಅಂದ್ರೆ ಇದೇ ರೀತಿ ಇರಬೇಕು. ಇದಲ್ಲದೆ ಇದಕ್ಕಿಂತಲೂ ಕಡಿಮೆ ಏನೆಲ್ಲ ಇದೆ, ಐ ಥಿಂಕ್ ಅದು ಇಟ್ ಇಸ್ ನಾಟ್ ದಟ್ ಗುಡ್. ಯೂಶಲಿ ಪೋರ್ನೋಗ್ರಫಿಲಿ ಏನಾಗುತ್ತೆ ಅಂದ್ರೆ, ಈಗ ನೋಡುವಾಗ ಮೊದಲು ದೇ ವುಡ್ ಹ್ಯಾವ್ ಸ್ಟಾರ್ಟೆಡ್ ವಾಚಿಂಗ್ ಒಂದಷ್ಟು ಬೇಸಿಕ್ ಪೋರ್ನೋಗ್ರಫಿಗಳನ್ನ ನೋಡ್ಲಿಕ್ಕೆ ಶುರು ಮಾಡ್ತಾರೆ. ಒಂದು ಸ್ವಲ್ಪ ದಿನ ಆದ್ಮೇಲೆ ಅದರ ಇಂಟೆನ್ಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಲ್ಲಿ ತುಂಬಾ ಇಂಟೆನ್ಸ್ ಪಾರ್ನ್ ಅನ್ನ ನೋಡುವಂಥದ್ದು, ತುಂಬಾ ವೇರಿಯಸ್ ಲೆವೆಲ್ಸ್ ಆಫ್ ಇಟ್ ಅನ್ನ ನೋಡೋದಿರಬಹುದು. ಇದರಿಂದ ಏನಾಗುತ್ತೆ ಅಂದ್ರೆ, ಇದರ ಕಡೆಗೆ ಗಮನ ಹೆಚ್ಚಾಗ್ತಾ ಹೋಗುತ್ತೆ. ಮತ್ತೆ ನಾವು ಆಲ್ಸೋ ವಿ ಕಾಲ್ ಪಾರ್ನ್ ಇಂಡ್ಯೂಸ್ಡ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಹೇಳಿ, ಈ ರೀತಿ ಪೋರ್ನೋಗ್ರಫಿ ನೋಡ್ತಾ ಅದಕ್ಕೆ ಮಾಸ್ಟರ್ಬೇಟ್ ಮಾಡ್ಕೊಳ್ಳುವಂಥದ್ದು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ರಿಯಲ್ ಲೈಫ್ ಸೆಕ್ಷುವಲ್ ಸಿಚುಯೇಷನ್ಸ್ ಅಲ್ಲಿ ಅವ್ರು ಎರೆಕ್ಟೈಲ್ ಡಿಸ್ಫಂಕ್ಷನ್ ಫೇಸ್ ಮಾಡುವಂಥದ್ದು, ಅಥವಾ ಅದರ ಕಡೆ ಇಂಟ್ರೆಸ್ಟ್ ಇಲ್ಲದೆ ಇರುವಂಥದ್ದು. ಮತ್ತೆ ಅವರ ಪಾರ್ಟ್ನರ್, ಈಗ ನೋಡಿ ನಾವು ಪೋರ್ನೋಗ್ರಫಿಲಿ ಯಾರನ್ನೆಲ್ಲ ನೋಡ್ತೀವಿ, ದೇ ಮಸ್ಟ್ ಹ್ಯಾವ್ ಬೀನ್ ಲುಕಿಂಗ್ ವೆರಿ ಬ್ಯೂಟಿಫುಲ್, ಹೌದಲ್ವಾ? ಬಿಕಾಸ್ ಆ ಕ್ಯಾಮ್ರಾ, ಲೈಟ್ಸ್, ಈಗ ನಾನು ರೋಡ್ ಅಲ್ಲಿ ಹೇಗ್ ಕಾಣಿಸ್ತೀನಿ, ಈ ಕ್ಯಾಮ್ರಾ, ಈ ಲೈಟಿಂಗ್ ಅಲ್ಲಿ, ಈ ವಿಡಿಯೋದಲ್ಲಿ ಐ ಮೈಟ್ ನಾಟ್ ಲುಕ್ ದ ಸೇಮ್, ಹೌದಲ್ವಾ? ನಾನು ಇಲ್ಲಿ ಹೆಚ್ಚು ಬ್ರೈಟ್ ಆಗಿ ಕಾಣಿಸ್ತೀನಿ, ಐ ಆಮ್ ಫೋಕಸ್ಡ್, ಹೌದಲ್ವಾ? ಸಂಬಡಿ ವುಡ್ ಹ್ಯಾವ್ ಸೆಟ್ ಮೈ ಹೇರ್. ಆದ್ರೆ ನನ್ನ ರಿಯಲ್ ಲೈಫ್ ಅಲ್ಲಿ ಹಾಗಿರೋದಿಲ್ಲ ಅಲ್ವಾ? ಸೊ ಇದರಿಂದ ಏನಾಗುತ್ತೆ, ನಮ್ಮ ಪಾರ್ಟ್ನರ್ ಅಷ್ಟು ಚೆನ್ನಾಗಿಲ್ಲ ಅನ್ನುವಂತಹ ಫೀಲಿಂಗ್ ಇರಬಹುದು, ಅವರ ಜೊತೆ ನಮ್ಮ ಇಂಟಿಮೆಸಿ ಇರಬಹುದು, ಇದೆಲ್ಲವೂ ಕಡಿಮೆ ಆಗ್ತಾ ಹೋಗುತ್ತೆ. ನೋಡಿ, ಸೆಕ್ಷುವಲ್ ಫಂಕ್ಷನಿಂಗ್ ವಿತ್ ಪಾರ್ಟ್ನರ್ ಇಸ್ ನಾಟ್ ಜಸ್ಟ್ ಅಬೌಟ್ ಸೆಕ್ಸ್, ಅದು ನಮ್ಮ ಬಾಂಡಿಂಗ್ ಅನ್ನ ಹೆಚ್ಚು ಮಾಡುತ್ತೆ. ಮತ್ತೆ ಈ ಫಿಸಿಕಲ್ ಇಂಟಿಮೇಟ್ ಆಕ್ಟಿವಿಟೀಸ್, ಅದು ಸೆಕ್ಸೇ ಆಗಿರ್ಬೇಕಿಲ್ಲ, ಜೊತೆ ಕೈ ಇಟ್ಕೊಳ್ಳುವಂಥದ್ದು, ಓಕೆ? ಸೊ ಒಬ್ರು ಭುಜದ ಮೇಲೆ ಒಬ್ರು ಮಲ್ಗುವಂಥದ್ದು, ಓಕೆ? ಕೈ ಇಟ್ಕೊಂಡು ಕೈನ ಒಬ್ರು ಇಟ್ಕೊಂಡು ಮಲ್ಗುವಂಥದ್ದು, ಹಗ್ ಮಾಡುವಂಥದ್ದು, ತಪ್ಕೊಳ್ಳುವಂಥದ್ದು, ಇದೆಲ್ಲದರಿಂದ ನಮ್ಮ ಮೆದುಳಿನಲ್ಲಿ ಆಕ್ಸಿಟೋಸಿನ್ ರಿಲೀಸ್ ಆಗುತ್ತೆ. ಓಕೆ, ಈಗ ಇದನ್ನ ನೀವು ಸ್ಟಾಪ್ ಮಾಡಿದಾಗ, ಅಂದ್ರೆ ನೀವು ಪೋರ್ನೋಗ್ರಫಿ ಅಡಿಕ್ಷನ್ ಇಂದ ಇದೆಲ್ಲವೂ ಕಟ್ ಆಫ್ ಆಗ್ತಾ ಇದೆ, ಬಿಕಾಸ್ ಯು ಸಿ ಇದ್ರಲ್ಲಿ ಏನೋ ಖುಷಿ ಇಲ್ಲ. ಈ ಸಂದರ್ಭದಲ್ಲಿ ಏನಾಗುತ್ತೆ, ಇದೆಲ್ಲವೂ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಇದರಿಂದ ನಮ್ಮ ರಿಯಲ್ ಲೈಫ್ ನ ಸ್ಯಾಟಿಸ್ಫ್ಯಾಕ್ಷನ್ ಕಡಿಮೆ ಆಗುವಂಥದ್ದು, ರಿಯಲ್ ಲೈಫ್ ನಲ್ಲಿ ಫ್ರಸ್ಟ್ರೇಷನ್ ರಿಯಲ್ ಲೈಫ್ ನಲ್ಲಿ ಫ್ರಸ್ಟ್ರೇಷನ್ ಹೆಚ್ಚಾಗುವಂಥದ್ದು, ಇಂಥದ್ದೆಲ್ಲ ಆಗ್ಲಿಕ್ಕೆ ಶುರು ಆಗುತ್ತೆ. ಮತ್ತೆ ಈ ಫ್ರಸ್ಟ್ರೇಷನ್ ಇಂದ ಏನಾಗುತ್ತೆ, ಫೋನ್ ನೋಡ್ಬೇಕು ಅನ್ನುವಂಥ ಆಸೆ ಮತ್ತಷ್ಟು ಹೆಚ್ಚಾಗುತ್ತೆ. ಯಾಕಂದ್ರೆ ಈಗ ನನ್ನ ಲೈಫಲ್ಲಿ ಫ್ರಸ್ಟ್ರೇಟ್ ಆಗ್ತಾ ಇದ್ದೀನಿ, ನನ್ಗೂ ನನ್ನ ಪಾರ್ಟ್ನರ್ಗೆ ರಿಲೇಶನ್ಶಿಪ್ ಚೆನ್ನಾಗಿಲ್ಲ. ಸೊ ಈಗ ಏನಾಗುತ್ತೆ, ಆ ಫ್ರಸ್ಟ್ರೇಷನ್ ಇಂದ ಹೊರಗೆ ಬರ್ಲಿಕ್ಕೆ ನಾನು ಮತ್ತೆ ಪೋರ್ನೋಗ್ರಫಿಯನ್ನ ಒಂದು ಕೋಪಿಂಗ್ ಮೆಕ್ಯಾನಿಸಮ್ ಆಗಿ
ಬಳಸ್ಕೊಳ್ಳಿಕ್ ಶುರು ಮಾಡಿ. ಹೆಂಡತಿ ಪಾಯಿಂಟ್ ಆಫ್ ವ್ಯೂ ಇಂದ ಅವ್ರಿಗೆ ಎಷ್ಟು ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇರುತ್ತೆ, ನಾನು ಏನ್ ಕಮ್ಮಿ ಇದ್ದೀನಿ, ನನ್ನ ಜೊತೆ ಯಾಕೆ ಗಂಡ ಚೆನ್ನಾಗಿ ನಡ್ಕೊಳ್ತಾ ಇಲ್ಲ. ಐ ಥಿಂಕ್ ಇದು ಒಂದೇ ಜೆಂಡರಿಗೆ ಲಿಮಿಟ್ ಆಗಿಲ್ಲ ಇನ್ ದ ಕರೆಂಟ್ ಸಿಚುವೇಶನ್. ಅನೇಕ ಹುಡುಗರು ಸಹ ನಾನು ಕೌನ್ಸಿಲಿಂಗ್ ಎಲ್ಲ ಮಾಡುವಾಗ ಕೆಲವರು ಇನ್ಸೆಕ್ಯೂರಿಟೀಸ್ ಇಂದ ಕೌನ್ಸಿಲಿಂಗ್ ಬರ್ತಾರೆ, ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಇರೋದ್ರಿಂದ ಬರ್ತಾರೆ. ಅವರು ಸಹ ಈ ಪ್ರಶ್ನೆಗಳನ್ನ ಎತ್ತುತ್ತಾರೆ. ಸರ್, ನನಗನ್ಸುತ್ತೆ ಮೇ ಬಿ ಐ ಆಮ್ ನಾಟ್ ಕೇಪಬಲ್ ಫಾರ್ ಮ್ಯಾರೇಜ್, ನಾನೊಂದು ಮ್ಯಾರಿಟಲ್ ರಿಲೇಶನ್ಶಿಪ್ಪಿಗೆ ನಾನು ರೆಡಿ ಇಲ್ಲ ಅಂತ ಅನ್ಸುತ್ತೆ. ಯಾಕೆ ಹಾಗೆ ಅನ್ಸುತ್ತೆ? ಸರ್, ವೆನ್ ಐ ಸಿ ಆಲ್ ದೀಸ್ ಥಿಂಗ್ಸ್ ನಂಗೆ ಅನ್ಸೋಕ್ ಶುರು ಆಗುತ್ತೆ, ಆ ಹುಡುಗ ಎಷ್ಟು ಚೆನ್ನಾಗಿದ್ದಾನೆ ಆ ವಿಡಿಯೋದಲ್ಲಿ, ಮೇ ಬಿ ನಾನು ಅಷ್ಟು ರೆಡಿ ಇಲ್ಲ, ಅಥವಾ ನನ್ನ ಕೆಪಾಸಿಟಿ ಸ್ಟಾಮಿನಾ ಅಷ್ಟಿಲ್ಲ ಅಂತ ಅನ್ಸ್ಲಿಕ್ಕೆ ಶುರು ಆಗಿದೆ. ಮೇ ಬಿ ಐ ಆಮ್ ನಾಟ್ ರೆಡಿ ಫಾರ್ ಮ್ಯಾರೇಜ್, ಈ ವಿಷಯವಾಗಿ ನನ್ಗೆ ಮದ್ವೆ ಆಗ್ಬಾರ್ದು ಅಂತ ಅನ್ಸ್ಲಿಕ್ಕೆ ಶುರು ಆಗಿದೆ. ಸೊ ಇದು ಎಲ್ಲರಲ್ಲೂ ಆ ಪರ್ಫಾರ್ಮೆನ್ಸ್ ಆಂಗ್ಸೈಟಿಯನ್ನ ತಂದ್ಕೊಡುತ್ತೆ, ಕೀಳರಿಮೆಯನ್ನ ತಂದ್ಕೊಡುತ್ತೆ. ಸೊ ಇದು ಪುರುಷರಲ್ಲಿ, ಮಹಿಳೆಯರಲ್ಲಿ, ಎಲ್ಲರಲ್ಲೂ ಈ ಸಮಸ್ಯೆಗಳು ನಿಮ್ಮ ಪಾರ್ಟ್ನರ್ಸ್ ಅಲ್ಲಿ ತಂದ್ಕೊಡೋದನ್ನ ಶುರು ಮಾಡಿರುತ್ತೆ. ಒಬ್ರು ಹೇಳಿದ್ದಾರೆ, ಅವರು ಎಷ್ಟು ಮಟ್ಟಿಗೆ ಬೇರೆ ಬೇರೆ ತರ ಪೋರ್ನೋಗ್ರಫಿ ನೋಡೋಕ್ ಶುರು ಮಾಡಿದ್ದಾರೆ ಅಂತ. ನೀವ್ ಹೇಳಿದ್ರಲ್ಲ, ಬೇಸಿಕ್ಸ್ ಇಂದ ಆಮೇಲೆ ಫ್ಯಾಮಿಲಿ ಜೊತೆನೆ ಇರೋ ತರ, ಇಲ್ಲ ಬೆಸ್ಟ್ ಫ್ರೆಂಡ್ ಜೊತೆ ಇರೋ ತರ, ಇಂಥದ್ದೆಲ್ಲ ನೋಡಿ ನನ್ನ ತಾಯಿನ ನೋಡಿದ್ರೆ, ನನ್ನ ತಂಗಿನ ನೋಡಿದ್ರೆ ಕೂಡ ನನ್ಗೆ ಅದೇ ಫೀಲಿಂಗ್ಸ್ ಬರೋದಿಕ್ಕೆ ಶುರು ಆಗಿದೆ ಅಂತಾರೆ. ಸೊ ಅವ್ರು ಹೇಗೆ ಅವ್ರಿಗೆ ಒಂದೇನಪ್ಪಾ ಅಂದ್ರೆ, ಒಂದು ವಿ ಡೆವಲಪ್ ಸಮ್ ಅಪತಿ. ಅಂದ್ರೆ ಈಗ ಉದಾಹರಣೆಗೆ ಯಾರೋ ಪ್ರತಿದಿನ ಆಕ್ಸಿಡೆಂಟ್ಸ್ ನೋಡ್ತಾರೆ, ವಿಡಿಯೋಸ್ ಅನ್ನ ನೋಡಿ, ನೀವು ಒಂದು 10 ದಿನ ಬರೀ ಕ್ರೈಮ್ ಆಕ್ಸಿಡೆಂಟ್ ವಿಡಿಯೋಸ್ ಅನ್ನ ನೋಡಿ. ನೀವು ರಸ್ತೆಲಿ ಯಾವುದೋ ಒಂದು ಆಕ್ಸಿಡೆಂಟ್ ನೋಡಿದಾಗ ಅದು ಎಮೋಷನಲಿ ಟ್ರಿಗರಿಂಗ್ ಅಂತ ಅನ್ಸೋದಿಲ್ಲ ನಮ್ಗೆ, ಅಲ್ವಾ? ಸೊ ಇದು ನಮ್ಮ ರಿಯಲ್ ಲೈಫ್ ಅಲ್ಲಿ ಯಾವ ರೀತಿ ಪೋರ್ನೋಗ್ರಫಿ ಅಡಿಕ್ಷನ್ ಆಗುತ್ತೆ ಅಂದ್ರೆ, ನೀವು ಯಥೇಚ್ಛವಾಗಿ ಅದನ್ನ ನೋಡ್ತಾ ಏನಾಗುತ್ತೆ, ನಿಮಗೆ ಅದೇನು ತಪ್ಪು ಅಂತ ಅನ್ಸೋದಿಲ್ಲ. ಫಾರ್ ಎಕ್ಸಾಂಪಲ್, ಯಾರೋ ಒಬ್ಬ ವ್ಯಕ್ತಿ ನಮ್ಮ ಪಾರ್ಟ್ನರ್ ಅಲ್ಲ, ನೀವು ಇದೇ ರೀತಿಯಾದಂತಹ ಪೋರ್ನೋಗ್ರಫಿ ಇದನ್ನ ನೋಡ್ತಾ ಹೋದಾಗ ನಿಮಗೆ ಆ ಆಲೋಚನೆಗಳು ಬಿಟ್ಟು ಬೇರೆ ಆಲೋಚನೆಗಳು ಬರ್ಲಿಕ್ಕೆ ನಿಮ್ಮ ಮೆದುಳಲ್ಲಿ ಆಸ್ಪದವೇ ಇಲ್ಲ. ಸೊ ಯು ಇಂಟೆನ್ಸ್ಲಿ ವಾಚ್ ಸಮಥಿಂಗ್, ನೀವು ಅದನ್ನ ಪದೇ ಪದೇ ನೋಡಿದಿರಿ ಆ ರೀತಿಯಾದಂತಹ ವಿಡಿಯೋಸ್. ಸೊ ನಿಮ್ಗೆ ಎಲ್ಲ ರಿಲೇಶನ್ಶಿಪ್ಸ್ ಮೇಲೆ ಆ ರೀತಿ ಭಾವನೆ ಬರ್ಲಿಕ್ಕೆ ಶುರು ಆಗುತ್ತೆ. ಉದಾಹರಣೆಗೆ ಇಂತಹ ಹಲವಾರು ವಿಡಿಯೋಗಳು ಅಂತರ್ಜಾಲದಲ್ಲಿರುತ್ತೆ, ಯಾವುದೋ ರಿಲೇಶನ್ಶಿಪ್ಸ್, ಅವರ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಈ ರೀತಿ ಆಗುವಂಥದ್ದು, ಅಂತಹ ವಿಡಿಯೋಸ್ ಅನ್ನ ನೋಡಿದಾಗ ಅದು ಓಕೆ ಅನ್ನುವಂತಹ ಫೀಲಿಂಗ್ ನಿಮ್ಮ ಮೈಂಡ್ ಅಲ್ಲಿ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಯಾವುದು ನಿಮಗೆ ಅಸಮರ್ಪಕ ಅನ್ಸುತ್ತೆ ಅಂಥದ್ದನ್ನ ನಾವು ನೋಡೋದನ್ನ ರೆಡ್ಯೂಸ್ ಮಾಡ್ಕೋಬೇಕು. ಒಟ್ಟಾರೆ ಇದನ್ನ ನೋಡೋದನ್ನ ರೆಡ್ಯೂಸ್ ಮಾಡ್ಕೊಳ್ಳುವಂಥದ್ದು, ಕಡಿಮೆ ಮಾಡ್ಕೊಳ್ಳುವಂಥದ್ದು ಅತ್ಯಂತ ಇಂಪಾರ್ಟೆಂಟ್. ನೋಡ್ಲೇಬಾರ್ದು ಅಂತ ಯಾರಿಗೂ ಹೇಳೋದಿಲ್ಲ, ಆಯ್ತಾ? ಆದ್ರೆ ಅದನ್ನ ಪ್ರತಿದಿನ ಮಾಡುವಂಥದ್ದು, ಆಫೀಸಿಗೆ ರಜಾ ಹಾಕಿ ಮಾಡುವಂಥದ್ದು, ಅಥವಾ ಮನೇಲಿರೋರೆಲ್ಲ ಹೊರಗಡೆ ಹೋಗ್ಲಿ ಅಂತಲೇ ಕಾಯ್ತಾ ಇರೋದು. ಓಕೆ, ಸೊ ಯಾವಾಗ ಈ ಇಂಪಲ್ಸಿವಿಟಿ ಬೆಳೀತಾ ಹೋಗುತ್ತೆ, ಇದು ನಿಮ್ಮನ್ನ ಅಡಿಕ್ಟ್ ಆಗಿದ್ರಿ ಅನ್ನುವಂತಹ ಒಂದು ಸೈನ್ ಅಂಡ್ ಸಿಂಪ್ಟಮ್ ಅನ್ನ ತೋರಿಸುತ್ತೆ. ಎಷ್ಟೋ ಜನ ನಂಗೆ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಹೇಳ್ತಾರೆ, ಸರ್ ಇದನ್ನ ನೋಡ್ತಾ ಬೆಳ್ಳಂಬೆಳಿಗ್ಗೆನೆ ನಂದು 2.5 GB ಡೇಟಾ ಏನ್ ಕೋಟಾ ಇದೆ ಅದು ಅವತ್ತೇ ಮುಗ್ದು ಹೋಗಿರುತ್ತೆ, ಅಷ್ಟೊಂದು ನೋಡ್ತೀನಿ. ಓಕೆ, ಸೊ ಇದನ್ನ ನೋಡ್ಲಿಕ್ಕೋಸ್ಕರ ಎಕ್ಸ್ಟ್ರಾ ರೀಚಾರ್ಜ್ ಮಾಡ್ಕೋತೀನಿ, ಅಥವಾ ಇದನ್ನ ನೋಡ್ಲಿಕ್ಕೋಸ್ಕರ ಫ್ರೆಂಡ್ಸ್ ಎಲ್ಲ ಇವತ್ತು ಕಾಲೇಜ್ ಆದ್ಮೇಲೆ ಮೂವಿಗೆ ಹೋಗೋಣ ಅಂತ ಕರೀತಾರೆ, ಆದ್ರೆ ನಾನು ಮನೆಗೆ ಹೋಗಿ ಪಾನ್ ನೋಡ್ಬೋದಲ್ವಾ ಅಂತ ಹೇಳಿ ನಾನ್ ಯಾವ ಮೂವಿಗೂ ಬರಲ್ಲಪ್ಪ, ನಾನ್ ಮನೆಗೆ ಹೋಗೋಣ ಅನ್ಕೋತೀನಿ. ಕೆಲವ್ರು ಹೇಳ್ತಾರೆ, ಸರ್ ನಾನು ಮೊದ್ಲು ಎಷ್ಟು ಸಿನಿಮಾ ನೋಡ್ತಾ ಇದ್ದೆ, ಫಸ್ಟ್ ಶೋ ನೋಡ್ತಾ ಇದ್ದೆ, ಈಗ ನಂಗೆ ಈ ಮೂವಿಗಳನ್ನ ನೋಡಿ ಏನಾಗಿದೆ, ನಂಗೆ ಆ ರೆಗ್ಯುಲರ್ ಮೂವೀಸ್ ಮೇಲೆ ಇಂಟ್ರೆಸ್ಟ್ ಬರ್ತಾ ಇಲ್ಲ. ಸೊ ಈ ರೀತಿ ಪ್ಲೆಜರ್ ಏನಿದೆ ಅದ್ ಯಾವ್ದೇ ಫಾರ್ಮ್ ಅಲ್ಲಿ ಇರ್ಬೋದು, ಎನಿ ಅಡಿಕ್ಷನ್. ನಾನು ಅದಕ್ಕೆ ಆಗ್ಲೇ ಹೇಳ್ತಾ ಇದ್ದೆ, ಎನಿ ಅಡಿಕ್ಷನ್ ಇಸ್ ಬ್ಯಾಡ್. ಒಳ್ಳೆ ಅಡಿಕ್ಷನ್ ಅಂತ ಏನೂ ಇಲ್ಲ, ಅದು ಯಾರಿಗಾದ್ರೂ ಸಹಾಯ ಮಾಡೋ ಅಡಿಕ್ಷನ್ ಆದ್ರೂ ಆಗಿರಬಹುದು. ಎನಿ ಅಡಿಕ್ಷನ್ ಇಸ್ ಬ್ಯಾಡ್. ಯಾವುದು ನಿಮ್ಮನ್ನ ರೀಸನಿಂಗ್ ಕಡಿಮೆ ಮಾಡ್ತಾ ಇದೆ, ನೀವ್ ಇದನ್ನ ಮಾಡ್ಲೇಬೇಕು ಅಂತ ನಿಮ್ಮನ್ನ ಪ್ರೆಷರ್ ಮಾಡ್ತಾ ಇದೆ, ಅಂಡರ್ಸ್ಟ್ಯಾಂಡ್, ಅದು ಯಾವುದೇ ರೀತಿಯ ಅದಕ್ಕೋಸ್ಕರ ಒಳ್ಳೇದಂತೂ ಇಲ್ಲ. ನೀವ್ ಅದನ್ನ ಯಾವ ರೀತಿನೂ ರೀಸನ್ ಮಾಡ್ಲಿಕ್ಕಾಗಲ್ಲ. ಸೊ ಅದರಿಂದ ಹೊರಗೆ ಬರುವಂತದ್ದು ತುಂಬಾ ಮುಖ್ಯ. ಹೇಳೋ ರೀತಿಯಲ್ಲಿ ಯಾವುದೇ ಅಡಿಕ್ಷನ್ ರಿಯಲ್ ಲೈಫ್ ಕನೆಕ್ಷನ್ ಹಾಳು ಮಾಡುತ್ತೆ, ನಮ್ಮ ಬೇಸಿಕ್ ಆಕ್ಟಿವಿಟಿಯಲ್ಲಿ ಪ್ಲೆಷರ್ನ ಕಮ್ಮಿ ಮಾಡಿಸುತ್ತೆ. ಸೊ ಯಾವುದು ಒಳ್ಳೇದಲ್ಲ. ಯಾವ್ದಾದ್ರೂ ನಿಮ್ಗೆ ಹೆಚ್ಚು ಪ್ಲೆಷರ್ ಕೊಡ್ತಾ ಇದೆ ಅಂದ್ರೆ ಅದು ಬೇರೆ ವಹಿವಾಟುಗಳ ಪ್ಲೆಷರ್ ಅನ್ನ ಕಡಿಮೆ ಮಾಡುತ್ತೆ ಅಂತ ಅರ್ಥ. ನಾನು ಇದಕ್ಕೆ ತುಂಬಾ ಸಿಂಪಲ್ ಉದಾಹರಣೆ ಕೊಡ್ತೀನಿ. ಓಕೆ, ಈಗ ನೀವೊಂದು ಕಾಫಿ ಕುಡಿತಾ ಇದ್ದೀರಿ. ಓಕೆ, ಈಗ ನೀವು ಒಂದು ಸ್ಪೂನ್ ಸಕ್ಕರೆ ಕುಡಿದ್ಬಿಟ್ಟು ಆ ಕಾಫಿ ಕುಡಿದ್ ನೋಡಿ,
ಹೌದಲ್ವಾ? ಒಂದ್ ಸ್ಪೂನ್ ಸಕ್ಕರೆ ತಿನ್ನಿ, ಅದಾದ ನಂತರ ನಿಮ್ ಕಾಫಿ ಕುಡೀರಿ. ಇಷ್ಟೊತ್ತು ಚೆನ್ನಾಗಿದ್ದ ಕಾಫಿ ಈಗ ಕಹಿ ಅನ್ಸೋಕ್ ಶುರು ಆಗುತ್ತೆ. ಹೌದಲ್ವಾ? ಸೊ ಯಾವುದೇ ಪ್ಲೆಷರ್ ಇರಬಹುದು, ನಿಮ್ಮನ್ನ ಅಡಿಕ್ಟ್ ಯಾಕೆ ಮಾಡುತ್ತೆ ಅಂದ್ರೆ ಅದು ಬೇರೆ ಎಲ್ಲ ಪ್ಲೆಷರ್ಸ್ ಅನ್ನ ಇದರ ಮುಂದೆ ಕಡಿಮೆ ಮಾಡುತ್ತೆ. ಈ ಎಲ್ಲ ಪ್ಲೆಷರ್ಸ್ ಯಾವಾಗ ಅದ್ರ ಮುಂದೆ ಕಡಿಮೆ ಆಗುತ್ತೆ, ಆಗ ನಾನು ವಾಪಸ್ ಹೋಗಿ ಅದಕ್ಕೆ ಅಂಟ್ಕೋಬೇಕು ಅಂತ ಅನ್ಸೋಕ್ ಶುರು ಆಗುತ್ತೆ. ಇದು ಎಲ್ಲ ಅಡಿಕ್ಷನ್ಗೂ ನಿಜ. ಸೊ ಕೋವಿಡ್ ನಂತರ ಫೋನ್ ಆಕ್ಸೆಸ್ ಮಕ್ಕಳಿಗೆಲ್ಲ ಸಿಕ್ಬಿಟ್ಟಿದೆ. ಮಕ್ಕಳು ಕೂಡ ಆರಾಮವಾಗಿ ಈಗ ಅದನ್ನ ನೋಡೋದಿಕ್ ಶುರು ಮಾಡಿದ್ದಾರೆ. ಹೈಸ್ಕೂಲಲ್ಲಿ ಪೇರೆಂಟ್ಸ್ ಆಗಿ ನಾವು ಈ ವಿಷಯನ ಹೇಗೆ ಹ್ಯಾಂಡಲ್ ಮಾಡಬೇಕು, ಅವರಿಗೆ ಹೆಲ್ದಿ ವೇನಲ್ಲಿ ಇದನ್ನ ಹೇಗೆ ಎಕ್ಸ್ಪ್ಲೈನ್ ಮಾಡಬೇಕು? ಓಕೆ, ಮೇ ಬಿ ಹೆಲ್ಪಿಂಗ್ ದೆಮ್ ಅಂಡರ್ಸ್ಟ್ಯಾಂಡ್ ದ ಪ್ಯಾಟರ್ನ್. ನೋಡು, ನೀನ್ ನೋಡುವಾಗ ಯಾರೋ ಹೀಗೆ ತೋರ್ಸಿದ್ರು ಅಂತ ಕ್ಯೂರಿಯಾಸಿಟಿ ನೋಡ್ದೆ, ಈಗ ನಿಂಗೆ ಯಾವ ರೀತಿ ಭಯ ಆಗ್ತಾ ಇದೆ, ಯಾವ ರೀತಿ ನೀನ್ ಅದನ್ನ ಹೈಡ್ ಮಾಡ್ತಾ ಇದೀಯಾ, ಯಾವ ರೀತಿ ನಿಂಗೆ ಅದು ತೊಂದರೆ ಆಗ್ತಾ ಇದೆ, ಓಕೆ, ನೋಡ್ಬೇಕು ಅನ್ನುವಂಥ ಆಸೆ ಹೆಚ್ಚಾಗ್ತಾ ಇದೆ. ಇದು ಹೀಗೆ ಮುಂದುವರೆದ್ರೆ ಯಾವ ರೀತಿ ನಿಂಗೆ ಇದು ನಿನ್ನ ವರ್ಕ್ನ ಸ್ಟಡೀಸ್ನ ಹ್ಯಾಂಪರ್ ಮಾಡುತ್ತೆ. ಕೆಲವೊಂದ್ಸಲ ಎಲ್ಲ ಪೇರೆಂಟ್ಸು ಅಟ್ಲೀಸ್ಟ್ ಇಂಡಿಯನ್ ಕಾಂಟೆಕ್ಸ್ಟ್ ಅಲ್ಲಿ ಮಕ್ಕಳ ಜೊತೆ ಈ ರೀತಿಯಾದಂತಹ ಕಂಫರ್ಟ್ ಅನ್ನ ಇಟ್ಕೊಂಡಿರೋದಿಲ್ಲ. ಅಂಥ ಟೈಮಲ್ಲಿ ಅವರ ಕಸಿನ್ಸ್ ಇರಬಹುದು, ಅವ್ರಿಗಿಂತಲೂ ಒಂದಷ್ಟು ವರ್ಷಗಳು ದೊಡ್ಡೋರು ಇರುವಂತಹ ಮಕ್ಕಳಿರಬಹುದು, ಯಾರ ಜೊತೆ ಈ ಮಕ್ಕಳು ಕನೆಕ್ಟ್ ಆಗ್ತಾರೆ, ಒಬ್ಬ ಕಸಿನ್ ಇರಬಹುದು, ಅಣ್ಣ ಇರ್ಬೋದು, ಅಕ್ಕ ಇರ್ಬೋದು, ಅವ್ರ ಹತ್ರ ಈ ವಿಚಾರವನ್ನ ಗೌಪ್ಯವಾಗಿ ಹೇಳ್ಸೋದು. ಅಂದ್ರೆ ರಂಪ ಮಾಡಿ ಅವ್ರನ್ನ ಕರ್ಸಿ, ನೋಡು ಹಿಂಗ್ ಮಾಡ್ತಾ ಇದ್ದಾನೆ ನಿನ್ ತಮ್ಮ, ನಿನ್ ಸ್ವಲ್ಪ ಬುದ್ಧಿ ಹೇಳು. ನೋ, ನಾಟ್ ಲೈಕ್ ದಟ್. ಟೆಲ್ ದಮ್, ಈ ರೀತಿ ಆಯ್ತು, ವಿಲ್ ಯು ಟಾಕ್ ಟು ಮೈ ಚೈಲ್ಡ್? ನೀನ್ ಒಂದ್ಸಲ ಮಾತಾಡ್ತೀಯಾ, ನಂಗೆ ಹೇಳಲಿಕ್ಕೆ ಅನ್ಕಂಫರ್ಟಬಲ್ ಅನ್ಸುತ್ತೆ, ಕ್ಯಾನ್ ಯು ಟಾಕ್ ಟು ಮೈ ಚೈಲ್ಡ್? ಸೊ ಈ ರೀತಿ ಒಂದು ಸೇಫ್ ಸ್ಪೇಸ್ ಅನ್ನ ನೀವು ಮಕ್ಕಳಿಗೆ ಕ್ರಿಯೇಟ್ ಮಾಡ್ಕೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಇದು ಒಂದಷ್ಟು ಟೀನೇಜ್ ಮಕ್ಕಳಿಗೆ, ಓಕೆ, ಒಂದು 13-14. ಈಗ ಅಡಾಲಸೆನ್ಸ್ ಅಲ್ಲಿ ಇದಾಯ್ತು, ಬಟ್ ಮಕ್ಕಳಲ್ಲಿ ತುಂಬಾ ಹದಿಹರಿಯದ ಮಕ್ಕಳು ಆಕ್ಸಿಡೆಂಟಲಿ ಕೆಲವು ವಿಚಾರಗಳನ್ನ ನೋಡ್ತಾರೆ. ಅಂದ್ರೆ ಅಪ್ಪ ಅಮ್ಮನಿಗೂ ಮೊಬೈಲ್ನ ಅವ್ರು ನೋಡ್ತಾ ಇರ್ತಾರೆ, ಸೊ ನಿಮಗ್ ಬರ್ಬೇಕಾದ ನೋಟಿಫಿಕೇಶನ್ಸ್ ಇನ್ನೊಂದು ಆ ಮಕ್ಕಳಿಗೂ ಬರುತ್ತೆ. ಸೊ ಮಕ್ಕಳಿಗೆ ಅದನ್ನ ಕೊಡುವಾಗ ಪ್ಯಾರೆಂಟಲ್ ಕಂಟ್ರೋಲ್ಸ್ ಅನ್ನು ಆನ್ ಮಾಡಿಕೊಡುವಂಥದ್ದು, ಚೈಲ್ಡ್ ಮೋಡ್ ಅನ್ನುವಂಥದ್ದು ಅನೇಕ OTTಗಳಲ್ಲಿ ವಿಡಿಯೋ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಇರುತ್ತೆ, ಅದನ್ನ ಹಾಕೊಡುವಂಥದ್ದು. ಸೊ ಇದನ್ನ ಮಾಡುವಂಥದ್ದು ಸಹ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಇದು ಕಾನ್ಫಿಡೆನ್ಸ್ ಅನ್ನ ಇಬ್ರಲ್ಲೂ ಹಾಳು ಮಾಡುತ್ತೆ. ನನ್ನ ಪಾರ್ಟ್ನರ್ ಚೆನ್ನಾಗಿಲ್ಲ ಅನ್ನುವಂಥದ್ದು ಸಹ ನಮ್ಮಲ್ಲಿ ಕಾನ್ಫಿಡೆನ್ಸ್ ಅನ್ನು ಹಾಳು ಮಾಡುತ್ತೆ. ನನ್ನ ಪಾರ್ಟ್ನರ್ಗೆ ನಾನ್ ಇಷ್ಟ ಆಗ್ತಾ ಇಲ್ಲ ಅನ್ನುವಂಥದ್ದು ಸಹ ನನ್ನ ಕಾನ್ಫಿಡೆನ್ಸ್ ಅನ್ನು ಕಡಿಮೆ ಮಾಡುತ್ತೆ. ಸೊ ಎಷ್ಟೊಂದ್ ಸಲ ಈ ಇಶ್ಯೂಸ್ ಮಕ್ಕಳ ಮೇಲೂ ಪರಿಣಾಮ ಬೀರುತ್ತೆ. ಓಕೆ, ಅಪ್ಪ ಅಮ್ಮ ಈ ರೀತಿ ಇಶ್ಯೂಸ್ ಅಲ್ಲಿ ಜಗಳ ಆಡುವಂಥದ್ದು, ಅಥವಾ ಒಬ್ರು ಮಾತಾಡದೇ ಇರುವಂಥದ್ದು, ಇಂಥದ್ದೆಲ್ಲವೂ ಇಟ್ ಕಾಸಸ್ ಅ ಡಿಸ್ಫಂಕ್ಷನಲ್ ಫ್ಯಾಮಿಲಿ. ಸೊ ಪಾರ್ನೋಗ್ರಫಿ ಅಡಿಕ್ಷನ್ ನಾವೇನು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ, ದಿಸ್ ಇಸ್ ಅ ವೆರಿ ಇಂಟೆನ್ಸ್ ಥಿಂಗ್. ಅದು ಕೇವಲ ಪಾನ್ ಅಥವಾ ಬೆಡ್ರೂಮಿಗೆ ಅಷ್ಟೇ ಸೀಮಿತ ಆಗಿಲ್ಲ, ಬೆಡ್ರೂಮ್ ನ ಹೊರಗೂ ಸಹ ಅನೇಕ ರಿಲೇಶನ್ಶಿಪ್ಸ್ ಅನ್ನ ಹಾಳು ಮಾಡ್ತಾ ಹೋಗುತ್ತೆ. ಈಗ ಪ್ರತಿದಿನ ನೀವು ಇನ್ಸ್ಟಾದಲ್ಲಿ 1,000 ಬೇರೆ ಬೇರೆ ಅಡ್ಗೆ ರೀಲ್ಗಳನ್ನ ನೋಡ್ಬಿಟ್ಟು ನಿಮ್ಮಮ್ಮ ನಿಮಗೆ ಉಪ್ಪಿಡ ಲೈಕ್, ಓ ಅಲ್ಲಿ ಹಾಗಿದೆ, ಇಲ್ಲಿ ಹೀಗಿದೆ. ಸೊ ದಿಸ್ ಇಸ್ ವಾಟ್ ಹ್ಯಾಪನ್ಸ್. ಬಟ್ ರಿಯಾಲಿಟಿ ಏನು, ನಾನು ಪ್ರತಿದಿನ ಆ ರೀತಿ ಪಿಜ್ಜಾ ಬರ್ಗರ್ ತಿನ್ನೋಕ್ಕಾಗಲ್ಲ. ಓಕೆ, ಸೊ ದೀಸ್ ಆರ್ ದ ಥಿಂಗ್ಸ್ ದಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್. ನಮ್ ರಿಯಾಲಿಟಿಗೂ ಅದಕ್ಕೂ ಡಿಫ್ರೆನ್ಸ್ ಇದೆ. ಓಕೆ, ಸೊ ವಾಟ್ ವಿ ಸಿ ಆನ್ ಮೊಬೈಲ್, ಅದು ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ತುಂಬಾ ಚೆನ್ನಾಗಿ ಕಾಣೋದಿರಬಹುದು, ಯಾರೋ ತುಂಬಾ ಸಣ್ಣ ಕಾಣೋದಿರಬಹುದು, ಯಾರೋ ತುಂಬಾ ಬೈಸೆಪ್ಸ್ ಆಪ್ಸ್ ಇಟ್ಕೊಂಡಿರಬಹುದು, ಯಾರೋ ತುಂಬಾ ಬ್ಯೂಟಿಫುಲ್ ಆಗಿ ಡ್ರೆಸ್ ಮಾಡ್ಕೊಳ್ಳೋದಿರಬಹುದು. ಪಾರ್ನೋಗ್ರಫಿಯಲ್ಲಿ ಅವರು ತುಂಬಾ ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್ ಆಗಿ ಕಾಣೋದಿರಬಹುದು, ತುಂಬಾ ಡಿಫ್ರೆಂಟ್ ಆಗಿ ಇಂಟೆನ್ಸ್ ಆಗಿ ಸೆಕ್ಷುವಲ್ ಪ್ರಾಕ್ಟೀಸಸ್ ಅಲ್ಲಿ ಆ ವಿಡಿಯೋಸ್ ಅಲ್ಲಿ ನೋಡುವಂಥದ್ದಿರಬಹುದು. ಇದ್ಯಾವುದು ನಮ್ಮ ರಿಯಲ್ ಲೈಫಿಗೆ ನಾವು ರಿಲೇಟ್ ಮಾಡ್ಕೋಬಾರ್ದು. ರಿಯಲ್ ಲೈಫ್ ನಲ್ಲಿ ಆಗುವಂತಹ ವಿಚಾರಗಳು ನಾವು ನೋಡುವಂತಹ ಇನ್ಸ್ಟಾಗ್ರಾಮ್ ಅಲ್ಲೋ ಪಾರ್ನೋಗ್ರಫಿಲೋ ಇರುವಂತಹ ವಿಚಾರಗಳಿಗೆ ಲಿಂಕ್ ಆಗಿರ್ಬೇಕು, ಅಥವಾ ಅಲ್ಲಿರೋದೇ ನನ್ನ ಲೈಫ್ ಅಲ್ಲಿ ಇರ್ಬೇಕು ಅಂತ ನಾವು ಅನ್ಕೋಬಾರ್ದು. ಸೊ ಮೊದಲನೇದಾಗಿ ಯಥೇಚ್ಛವಾಗಿ ನಾವು ಯಾವ್ದನ್ನ ನೋಡ್ತೀವಿ ಅದು ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಅನ್ನ, ನಮ್ಮ ರಿಯಾಲಿಟಿ ಓರಿಯೆಂಟೇಷನ್ ಅನ್ನ, ನಮ್ಮ ಲೈಫ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನ ಹಾಳು ಮಾಡುತ್ತೆ. ಯಾರ್ಯಾರು ಪೋರ್ನೋಗ್ರಫಿ ಅಡಿಕ್ಟ್ ಆಗಿರ್ತಾರೋ, ಕೆಲವ್ರು ಹೇಳ್ಕೊಂಡಿರ್ತೀರಾ, ಕೆಲವ್ರು ಹೇಳ್ಕೊಳ್ದೇನೂ ಇರ್ತೀರಾ, ಹುಡುಗರು ಇರ್ಬೋದು ಅಥವಾ ಹುಡುಗಿಯರು ಇರ್ಬೋದು, ಪ್ರಾಕ್ಟಿಕಲಿ ಅದರಿಂದ ಹೊರಗೆ ಬರೋದಕ್ಕೆ ಏನೇನ್ ಸ್ಟೆಪ್ಸ್ ಫಾಲೋ ಮಾಡಬೇಕು? ಮೊದಲನೇದಾಗಿ ಒಂದಷ್ಟು ರಿಯಲ್ ಲೈಫ್ ಆಕ್ಟಿವಿಟೀಸ್ ಅಲ್ಲಿ ಅವ್ರನ್ನವ್ರು ತೊಡಗಿಸ್ಕೊಳ್ಬೇಕು. ಓಕೆ, ಆಮೇಲೆ ಒಂದಷ್ಟು ಟೈಮರ್ಸ್ ಅನ್ನ ಇಟ್ಕೋಬೇಕು. ಫಾರ್ ಎಕ್ಸಾಂಪಲ್, ಲೈಕ್ ನಾನು ನೆಕ್ಸ್ಟ್ ಒಂದು 5 days ನೋಡೋದಿಲ್ಲ, 1 week ನೋಡೋದಿಲ್ಲ, ಈ ರೀತಿ ಒಂದಷ್ಟು
ಕಾಲ ಅವರನ್ನವರು ಆ ಪ್ರಾಕ್ಟೀಸ್ ಸಿಗ್ಬೇಕು ಅವ್ರಿಗೆ ವಿತೌಟ್ ಸೀಯಿಂಗ್ ದಮ್. ಓಕೆ, ಆಮೇಲೆ ತುಂಬಾ ಜನರಲ್ಲಿ ಇದನ್ನ ನೋಡಿದ್ಮೇಲೆ ಗಿಲ್ಟ್ ಕಾಡೋಕ್ ಶುರು ಆಗುತ್ತೆ, ಇದೆಲ್ಲವೂ ಇರುತ್ತೆ. ಯಾಕೆ ಇದಾಗತ್ತೆ ಅಂದ್ರೆ ವಿ ಆರ್ ಆನ್ ಈದರ್ ಎಕ್ಸ್ಟ್ರೀಮ್ಸ್. ಓಕೆ, ಅಥವಾ ಅದನ್ನ ತುಂಬಾ ಕಂಟ್ರೋಲ್ ಮಾಡೋದು, ಇಲ್ಲ ನಾನು ನೋಡ್ಲೇಬಾರ್ದು ಅಂದ್ರೆ ಇಲ್ಲಿಗೆ ಸ್ಟಾಪ್ ಇದು. ಸೊ ಆ ರೀತಿ ಟ್ರೈ ಮಾಡುವಂಥದ್ದು. ಸಿ ಇಟ್ ಈಸ್ ಓಕೆ, ಬಟ್ ನಾಟ್ ಇನ್ ಎವ್ರಿ ಡೇ ಅಥವಾ ಎಕ್ಸ್ಟ್ರೀಮ್. ಓಕೆ, ಅದನ್ನ ಅರ್ಥ ಮಾಡ್ಕೋಬೇಕು. ಯಾಕೆ ಗಿಲ್ಟ್ ಆಗುತ್ತೆ ಅದನ್ನ ನೋಡಾದ್ಮೇಲೆ ತುಂಬಾ ಜನ ಹೇಳ್ತಾರೆ ಅದನ್ನ ಗಿಲ್ಟ್. ಎಸ್, ಹೌದಲ್ವಾ? ಇದು ಆಕ್ಚುಲಿ ತುಂಬಾ ಜನರಲ್ಲಿ ಇರುತ್ತೆ. ವೆನ್ ಎವರ್ ದೇ ವಾಚ್ ಪೋರ್ನೋಗ್ರಫಿ ಎಕ್ಸೆಟ್ರಾ. ನೋಡಿ, ನಮ್ಮ ಮೈಂಡ್ ಅಲ್ಲಿ ಗಿಲ್ಟ್ ಯಾವ ರೀತಿ ಬರುತ್ತಾ? ತಪ್ಪು ಅದು, ಆದ್ರೂ ನಾನು ಮಾಡಿದೀನಿ ಅಂದ್ರೆ ಗಿಲ್ಟ್ ಆಗತ್ತೆ. ಸೊ ತಪ್ಪು ಮಾಡಿದ್ರಿಂದ ಗಿಲ್ಟ್ ಆಗೋದಿಲ್ಲ, ನಾನ್ ಮಾಡಿದ್ದು ತಪ್ಪು ಅನ್ಸ್ದಾಗ ಗಿಲ್ಟ್ ಆಗತ್ತೆ. ಹೌದಾ? ಕರೆಕ್ಟ್ ಅಲ್ವಾ? ಈಗ ಯಾರೋ ಒಬ್ರು ಹೋಗಿ ದಾರಿಲಿ ಹೋಗೋರ್ಗೆ ಹೊಡೆದಾಗ ಅವ್ನಿಗೇನೋ ಅನ್ಸಲ್ಲ. ಬಟ್ ನನ್ನಂಥವ್ರು ಯಾರೋ ಹೋಗಿ ರೋಡಲ್ಲಿ ಯಾರಿಗೋ ಒಬ್ರು ಅಯ್ಯೋ ನಾನು ಯಾಕೆ ಹೊಡೆದೆ ಅವ್ರನ್ನ ಅಂತ ಅನ್ಸುತ್ತೆ. ಬಿಕಾಸ್ ನನ್ನ ಮೈಂಡ್ ಅಲ್ಲಿ ಈಗ 2 ಥಾಟ್ಸ್ ಇದೆ. ಒಂದು, ನಂಗೆ ಪೋರ್ನೋಗ್ರಫಿ ಇಷ್ಟ ಅನ್ನೋದು ಒಂದು ಆಲೋಚನೆ, ಪಾನ್ ನೋಡೋದು ತಪ್ಪು ಅನ್ನುವಂಥದ್ದು ಇನ್ನೊಂದು ಆಲೋಚನೆ. ಇದೆರಡು ಒಂದಕ್ಕೊಂದು ತದ್ವಿರುದ್ಧವಾಗಿದೆ. ಈ ಎರಡು ಏನ್ ಮಾಡುತ್ತೆ, ನನ್ನ ಮೈಂಡ್ ಅಲ್ಲಿ ಗುದ್ದಾಡೋಕ್ ಶುರು ಮಾಡುತ್ತೆ. ಹೌದಲ್ವಾ? ಸೊ ಇದರಿಂದ ಏನಾಗುತ್ತೆ, ನನ್ಗೆ ಒಂದು ಡಿಸ್ಕಂಫರ್ಟ್, ನನಗೆ ಏನ್ ತಪ್ಪು ಅನ್ಸುತ್ತೆ ಅದನ್ನ ನಾನು ಮಾಡ್ತಾ ಇದ್ದೀನಿ ಅಂತ ಅನ್ಸೋಕ್ ಶುರು ಆಗುತ್ತೆ. ದಟ್ ಈಸ್ ವೈ ಇಟ್ ಕಾಸಸ್ ಗಿಲ್ಟ್. ಫಸ್ಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್, ಅದನ್ನ ನೋಡೋದು ತಪ್ಪಲ್ಲ. ಓಕೆ, ಯಾವಾಗೋ ನಾನು ಒನ್ಸ್ ಇನ್ ಅ ಬ್ಲೂ ಮೂನ್ ನಾನು ಅದನ್ನ ನೋಡಿದೆ, ಇಟ್ಸ್ ನಾಟ್ ಸಮಥಿಂಗ್ ಟು ಕ್ರಿಮಿನಲೈಸ್ ಇಫ್ ಯು ಆರ್ ಎನ್ ಅಡಲ್ಟ್ ಆರ್ ಆಫ್ ಅನ್ ಅಪ್ರೋಪ್ರಿಯೇಟ್ ಏಜ್. ಓಕೆ, ಬಟ್ ಅದನ್ನ ಪ್ರತಿನಿತ್ಯ ಮಾಡ್ತಾ ಇರುವಂಥದ್ದು ತಪ್ಪು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಾಗ ಆ ಗಿಲ್ಟ್ ಕಡಿಮೆ ಆಗುತ್ತೆ. ಬಟ್ ನೀವೀಗ ಹೇಳಿರೋದ್ರಲ್ಲಿ ನಮಗೊಂದು ಇಷ್ಟ ಇರುತ್ತೆ, ಅದು ತಪ್ಪು ಅಂತಾನು ಗೊತ್ತಿರುತ್ತೆ. ಇದಕ್ಕೆ ಈ ಟಾಪಿಕ್ ಅಂತಲ್ಲ, ಸೊ ನಮ್ಮ ಬ್ರೈನ್ ನಲ್ಲಿ ನಮ್ಮ ಇಷ್ಟನೇ ಯಾವಾಗ್ಲೂ ಗೆಲ್ಲದ? ಹಾಗಲ್ಲ, ನಾವ್ ಯಾವ್ದಕ್ಕೆ ಒತ್ತು ಕೊಡ್ತೀವಿ ಅದ್ ಗೆಲ್ಲತ್ತೆ. ಮತ್ತೆ ಎಕ್ಸ್ಟರ್ನಲ್ಲಿ ಕೆಲವೊಂದು ವಸ್ತುಗಳಿಗೆ ಆ ಕೆಪಾಸಿಟಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾವು ಸಿಗರೆಟ್ ಬಗ್ಗೆ ಆಗ್ಲೇ ಮಾತಾಡ್ತಾ ಇದ್ವಿ. ಸಿಗರೆಟ್ ಅಲ್ಲಿ ಆ ಒಂದು ಕ್ರೇವಿಂಗ್ ಅನ್ನ ಫೋರ್ಸ್ ಮಾಡುವಂತಹ ನಿಕೋಟಿನ್ ಅನ್ನುವಂತಹ ಒಂದು ಅಂಶ ಇರುತ್ತೆ. ಸೊ ಹಾಗಾಗಿ ಅದು ಆ ಇಷ್ಟವನ್ನ ಪುಷ್ ಮಾಡುತ್ತೆ. ಸೊ ನಾವು ನಮ್ಮ ಗೋಲ್ಸ್ ಅನ್ನ, ಲೈಫ್ ಗೋಲ್ಸ್ ಅನ್ನ ಎಕ್ಸ್ಪ್ಲೋರ್ ಮಾಡುವಂಥದ್ದು ಹಾಗೆಲ್ಲ ಮಾಡಿದಾಗ ಏನಾಗುತ್ತೆ, ಈ ನಮ್ಮ ಮಾರಲ್ ವ್ಯಾಲ್ಯೂ ಸಹ ಅಥವಾ ನಮ್ಮ ಗೋಲ್ ಸಹ ಕೆಲವೊಂದ್ಸಲ ನಾವು ಪುಷ್ ಮಾಡ್ಕೋಬಹುದು. ಸೊ ಇಷ್ಟನೇ ಗೆಲ್ಲುತ್ತಾ ಅಂತ ಹೇಳೋಕ್ ಆಗೋದಿಲ್ಲ. ಸೊ ನೀವ್ ಇಷ್ಟಪಟ್ಟಂತಹ ವಿಚಾರಗಳಲ್ಲಿ ಕೆಲವೊಂದ್ಸಲ ಆ ಡೋಪಮೀನ್ ರಿಲೀಸ್ ಮಾಡುವಂತಹ ಕೆಪಾಸಿಟಿ ಇರುತ್ತೆ, ಅದು ನಿಮ್ಮನ್ನ ಪುಷ್ ಮಾಡ್ತಾ ಹೋಗುತ್ತೆ. ಸೊ ಅದಕ್ಕೆ ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕು. ದಟ್ ಇಸ್ ದ ಕೀ. ನಾವ್ ಅನ್ಕೋತೀವಿ ಗಿಲ್ಟ್ ಅಥವಾ ಶೇಮ್ ಏನಿದೆ ಅದರಿಂದ ತುಂಬಾ ಅನ್ಕಂಫರ್ಟಬಲ್ ಅನ್ಸುತ್ತೆ ಅಂತ ಹೇಳಿ, ಬಟ್ ಎಷ್ಟೊಂದ್ಸಲ ಈ ಗಿಲ್ಟ್ ಆರ್ ದ ಶೇಮ್ ಇಸ್ ವಾಟ್ ಹೆಲ್ಪ್ಸ್ ಯು ಟು ಬಿ ಅಡಿಕ್ಟ್. ಸೊ ಅದು ಪಾನ್ ಇರ್ಬೋದು, ಟೊಬ್ಯಾಕೋ ಇರ್ಬೋದು, ಆಲ್ಕೋಹಾಲ್ ಇರಬಹುದು. ನೋಡಿ, ಎನಿ ಅಡಿಕ್ಷನ್, ಸೊ ಐ ಥಿಂಕ್ ಟು ಸಮ್ಮರೈಸ್ ಫಾರ್ ದ ಆಡಿಯನ್ಸ್, ನಾವ್ ಇಷ್ಟು ಅರ್ಥ ಮಾಡ್ಕೋಬೇಕು, ಎನಿ ಅಡಿಕ್ಷನ್ ಇಸ್ ಬ್ಯಾಡ್. ಅಡಿಕ್ಷನ್ ಯಾವಾಗ ನಿಮ್ಮ ರಿಯಲ್ ಲೈಫ್ ಅಲ್ಲಿ ತೊಂದರೆ ಕೊಡ್ತಾ ಇದೆ, ಆಗ ಅದನ್ನ ಕಟ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್. ಅದು ಪಾನ್ ಅಡಿಕ್ಷನ್ ಇರಬಹುದು, ಟೊಬ್ಯಾಕೋ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು, ಡ್ರಗ್ಸ್ ಇರ್ಬೋದು, ಎನಿಥಿಂಗ್. ನಾವು ತುಂಬಾ ಸಲ ಒಂದ್ ಸ್ವಲ್ಪ ದಿನ ಬಿಟ್ರೆ ಇದು ಸರಿ ಹೋಗುತ್ತೆ ಅಂತ ಹೇಳಿ, ಹಸ್ಬೆಂಡ್ ಇರ್ಬೋದು, ವೈಫ್ ಇರ್ಬೋದು, ಅಪ್ಪ ಅಮ್ಮ ಮಕ್ಕಳ ವಿಷಯದಲ್ಲಿ ಇರ್ಬೋದು, ಒಂದ್ ಸ್ವಲ್ಪ ದಿನ ಬಿಟ್ರೆ ಇದು ಸರಿ ಹೋಗುತ್ತೆ ಅಂತ ಅದನ್ನ ಡಿಲೇ ಮಾಡಬಾರ್ದು. ಯಾವಾಗ ಪ್ರಾಬ್ಲಮ್ ಸಣ್ಣದಾಗಿದೆ ಅವಾಗ್ಲೇ ಅದರಿಂದ ಹೊರಗೆ ಬರುವಂಥದ್ದು ತುಂಬಾ ಈಸಿ. ಸೊ ಅಂತಹ ಸಮಸ್ಯೆಗಳು ನಿಮ್ಮಲ್ಲಿದ್ರೆ, ನಿಮ್ಮ ಪಾರ್ಟ್ನರ್ಸಿಗೆ ಗೊತ್ತಾಗೋದಕ್ಕೂ ಮುಂಚೆ ನೀವೇ ಐಡೆಂಟಿಫೈ ಮಾಡಿ ಕೌನ್ಸಿಲಿಂಗಿಗೆ ಅಥವಾ ಸೈಕ್ಯಾಟ್ರಿಸ್ಟ್ಗೋ ಸೈಕಾಲಜಿಸ್ಟ್ಗೋ ಮೀಟ್ ಮಾಡುವಂಥದ್ದು ತುಂಬಾ ಸುಲಭ. ನೆಕ್ಸ್ಟ್ ಸ್ಟೇಜ್, ಅದು ನಿಮ್ಮ ಪಾರ್ಟ್ನರ್ಗೂ ಗೊತ್ತಾದ್ಮೇಲೆ ಅದರಿಂದ ಹೊರಗೆ ಬರುವಂಥದ್ದು ಸ್ವಲ್ಪ ಇನ್ನೊಂಚೂರು ಕಷ್ಟ. ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ ಅದು ನಿಮ್ಮ ಎಲ್ಲ ರೊಟೀನಲ್ಲೂ ಹಾಳು ಮಾಡೋದಕ್ಕೆ ಮುಂಚೆ ನೀವು ಕೌನ್ಸಿಲಿಂಗ್ ತಗೊಳ್ಳೋದು ಇನ್ನೂ ಇಂಪಾರ್ಟೆಂಟ್. ಸೊ ಅದು ತನ್ನಷ್ಟಕ್ಕೆ ತಾನೇ ಸರಿ ಹೋಗುತ್ತೆ, ಅಥವಾ ಇದು ತುಂಬಾ ಪರ್ಸನಲ್ ಇಶ್ಯೂ, ಅಥವಾ ಇದು ಕೌನ್ಸಿಲಿಂಗ್ ಇಂದ ಸರಿ ಹೋಗುವಂಥದ್ದಲ್ಲ, ನಾವೇ ಸರಿ ಮಾಡ್ಕೋಬೇಕು, ಇದು ನಮ್ಮ ಇಶ್ಯೂ ಇತ್ಯಾದಿ ತಪ್ಪು ಕಲ್ಪನೆಗಳಿಂದ ಕೌನ್ಸಿಲಿಂಗ್ ಅಥವಾ ಸೈಕ್ಯಾಟ್ರಿಸ್ಟ್ ಸಪೋರ್ಟಿಗೆ ತಗೊಳ್ಳದೆ ಅದನ್ನ ಡಿಲೇ ಮಾಡಿ ಸಮಸ್ಯೆ ದೊಡ್ಡದ್ ಮಾಡ್ಕೋಬೇಡಿ. ಯಾವಾಗ ಇಂಥ ಸಮಸ್ಯೆಗಳನ್ನ ನೀವು ನೋಡ್ತೀರಿ, ದಯವಿಟ್ಟು ಒಬ್ಬ ಕೌನ್ಸಿಲರ್ ಅಥವಾ ಸೈಕಾಲಜಿಸ್ಟ್ ಅಥವಾ ಸೈಕ್ಯಾಟ್ರಿಸ್ಟ್ ಅನ್ನ ಮೀಟ್ ಮಾಡಿ ಇದರಿಂದ ಹೊರಗೆ ಬನ್ನಿ. ಇಲ್ಲ ಅಂದ್ರೆ ಇದು ಯಾವಾಗೋ ದೊಡ್ಡವರ ಆದ್ಮೇಲೆ, ಮಕ್ಕಳು ದೊಡ್ಡವರಾದ್ಮೇಲೂ ಸಹ 10 ವರ್ಷದ್ದು, 15 ವರ್ಷದ್ದು, 20 ವರ್ಷದ್ದು ಈ ಸಮಸ್ಯೆಗಳಿಂದ ಇನ್ನೂ ಆ ಡಿಸ್ಕಂಫರ್ಟ್ ಇರುವಂತಹ ಕಪಲ್ಸ್ ಇರ್ತಾರೆ. ಸೊ ಅದನ್ನ ಅರ್ಲಿಯಾಗಿ ರಿಸಾಲ್ವ್ ಮಾಡ್ಕೊಂಡಷ್ಟು ಈಸಿಯಾಗಿ ರಿಸಾಲ್ವ್ ಮಾಡ್ಕೋಬಹುದು.
ಅಂಡ್ ರೈಟ್ ಕೌನ್ಸಿಲರ್ ಕೂಡ ಇಂಪಾರ್ಟೆಂಟ್. ಕೆಲವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ನನ್ನ ಜಡ್ಜ್ ಮಾಡ್ಬಿಟ್ರು, ನಂಗೆ ಟೈಮ್ ಕೊಡ್ಲಿಲ್ಲ, ಈ ತರದ್ದೆಲ್ಲ ಇರುತ್ತೆ ನಿಮಗೆ. ಸೊ ನಿಮಗೇನಾದ್ರೂ ಈ ಪ್ರಾಬ್ಲಮ್ ಇದ್ರೆ ನೀವು ಸುಭಾಷ್ ಅವ್ರನ್ನ ಹೋಗಿ ಮೀಟ್ ಮಾಡ್ಬೋದು. ವೈಯಕ್ತಿಕವಾಗಿ ನಿಮ್ಮೆಲ್ಲ ಪ್ರಾಬ್ಲಮ್ಸ್ನು ನೀವು ಶೇರ್ ಮಾಡಿ, ಅದಕ್ಕೆ ಕರೆಕ್ಟ್ ಆದ ಸೊಲ್ಯೂಷನ್ ಅವರು ನಿಮಗೆ ಕೊಡ್ತಾರೆ. ಅಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ನಾವು ಎಕ್ಸ್ಪೆಕ್ಟ್ ಮಾಡಿರೋಕ್ಕಿಂತ ಹೆಚ್ಚಿಗೆ ತುಂಬಾ ಸರಳವಾಗಿ ಎಲ್ಲರಿಗೂ, ಮಕ್ಕಳಿಂದ ಹಿಡಿದು ಏಜ್ ಆದವ್ರು ಎಲ್ರಿಗೂ ಅರ್ಥ ಆಗೋಂಗೆ ನೀವು ಹೇಳ್ಕೊಟ್ಟಿದ್ದೀರಾ. ಇನ್ನೊಂದು ಎಪಿಸೋಡಲ್ಲಿ ಇನ್ನೊಂದು ಟಾಪಿಕ್ ಜೊತೆ ನಾವು ನಿಮ್ಮನ್ನ ಮೀಟ್ ಮಾಡೋಣ. ಥ್ಯಾಂಕ್ಸ್.